ದ ಡಿಬೇಟ್ಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫೈನಲ್ ಇನ್ನೇನು ಹತ್ತಿರದಲ್ಲಿದೆ ಮತ್ತು ಇಡೀ ಕರ್ನಾಟಕದಲ್ಲಿ ಆಕ್ಚುಲಿ ಒಂದೇ ಚರ್ಚೆ, ಈ ಸಲ ಕಪ್ ಯಾರಿಗೆ ಅಂತ. ಹೌದು, ಈ ಚರ್ಚೆಯ ಮಧ್ಯದಲ್ಲಿರೋದು ಇಬ್ಬರೇ ಇಬ್ಬರು. ಒಬ್ರು ಈ ಸೀಸನ್ನ ಸ್ಪಷ್ಟ ಫೇವ್ರೇಟ್ ಅಂತಾನೆ ಹೇಳಬಹುದು, ಗಿಲ್ಲಿ ನಟ. ಇನ್ನೊಬ್ರು ತಮ್ಮ ಆಟದಿಂದ ಸ್ವಲ್ಪ ವಿವಾದಾಸ್ಪದವಾದ್ರೂ ಬಹಳ ಗಟ್ಟಿಯಾದ ಆಟದಿಂದ ಫೈನಲ್ಗೆ ಬಂದಿರೋ ಅಶ್ವಿನಿ ಗೌಡ. ಕರೆಕ್ಟ್. ಹಾಗಾಗಿ ಇವತ್ತಿನ ನಮ್ಮ ಚರ್ಚೆಯ ಪ್ರಮುಖ ಪ್ರಶ್ನೆ ಏನು ಅಂದ್ರೆ, ಈ ಸೀಸನ್ನ ಗೆಲುವು ಯಾರಿಗೆ ಸೇರಬೇಕು? ನಿರಂತರವಾಗಿ ಮನೋರಂಜನೆ ಕೊಟ್ಟ, ಅಪಾರ ಜನಪ್ರಿಯತೆ ಇರೋ ಮತ್ತೆ ಎಲ್ಲರಿಗೂ ಒಂದು ಸ್ಫೂರ್ತಿ ನೀಡುವ ಕಥೆ ಇರೋ ಗಿಲ್ಲಿ ನಟ ಈ ಪ್ರಶಸ್ತಿಗೆ ಹೆಚ್ಚು ಅರ್ಹರಾ? ಅಥವಾ ಆ ಪ್ರಶ್ನೆನೇ ನಾನು ಇನ್ನೊಂದು ರೀತಿ ಕೇಳ್ತೀನಿ, ಕೇವಲ ಮನರಂಜನೆಯನ್ನ ಮಾತ್ರ ನಾವು ಮಾನದಂಡವಾಗಿ ಇಟ್ಕೋಬೇಕಾ? ಆಟದ ನಿಯಮ ಮೀರಿ ಬೇರೆಯವರನ್ನ ಅಗೌರವದಿಂದ ನಡೆಸ್ಕೊಂಡ ಆರೋಪಗಳೂ ಇವೆ. ಸೊ ಅವರ ಬದಲು ಮನೆಯೊಳಗಿನ ಎಲ್ಲಾ ಸಂಘರ್ಷಗಳನ್ನು ಎದುರಿಸಿ ಆಲ್ಮೋಸ್ಟ್ ಒಬ್ಬಂಟಿಯಾಗಿ ನಿಂತು ಫೈನಲ್ ತಲುಪಿರುವ ಅಶ್ವಿನಿ ಗೌಡರ ಹೋರಾಟಕ್ಕೆ ನಾವು ಬೆಲೆ ಕೊಡಬೇಕಾ? ನನ್ನ ಪ್ರಕಾರ ಅಶ್ವಿನಿಯವರ ಪಯಣವೇ ಗೆಲುವಿಗೆ ಹೆಚ್ಚು ಯೋಗ್ಯ. ನೋಡಿ, ಬಿಗ್ ಬಾಸ್ ಅನ್ನೋದು ಅದರ ಮೂಲ ಸ್ವರೂಪದಲ್ಲೇ ಒಂದು ಎಂಟರ್ಟೈನ್ಮೆಂಟ್ ಶೋ ಅಲ್ವಾ? 100 ದಿನಗಳ ಕಾಲ ಜನರನ್ನ ಹಿಡಿದಿರ್ಬೇಕು. ಆ ಕೆಲ್ಸವನ್ನ ಈ ಸೀಸನ್ನಲ್ಲಿ ನನ್ನ ಪ್ರಕಾರ ಗಿಲ್ಲಿ ನಟ ಅವ್ರಿಗಿಂತ ಚೆನ್ನಾಗಿ ಯಾರೂ ಮಾಡಿಲ್ಲ. ಅವರು ಈ ಸೀಸನ್ನ ಒನ್ ಅಂಡ್ ಓನ್ಲಿ ನಿಜವಾದ ಮನೋರಂಜಕ. ಅವರ ಕಾಮಿಡಿ ಟೈಮಿಂಗ್, ಅವರ ಚುರುಕುತನ, ಅವರ ಮಂಡ್ಯ ಶೈಲಿಯ ಮಾತು ಎಲ್ಲವೂ ಜನರಿಗೆ ಸಿಕ್ಕಾಪಟ್ಟೆ ಕನೆಕ್ಟ್ ಆಗಿದೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಆದರೆ ಆ ಮನೋರಂಜನೆ ಯಾವ ಬೆಲೆ ಕೊಟ್ಟು ಬರ್ತಿದೆ ಅನ್ನೋದಿಲ್ಲಿ ಮುಖ್ಯ ಆಗುತ್ತಲ್ವಾ? ಅವರ ಹಾಸ್ಯ ಅನ್ನೋದು ಹಲವು ಬಾರಿ ಬೇರೆಯವರನ್ನ ಅವಮಾನಿಸೋ ಮೊಟ್ಟಕ್ಕೋಗಿದೆ. ಅದನ್ನ ನಾವು ಮನೋರಂಜನೆ ಅಂತ ಸುಮ್ಮನೆ ಒಪ್ಕೊಳ್ಳೋಕ್ಕಾಗತ್ತಾ? ಒಂದ್ ನಿಮಿಷ, ನನ್ನನ್ ಪಾಯಿಂಟ್ ಮುಗಿಸ್ತೀನಿ. ಅವರ ಜನಪ್ರಿಯತೆ ಯಾವ ಮಟ್ಟದಲ್ಲಿದೆ ಅಂದ್ರೆ, ನಿರೂಪಕ ಕಿಚ್ಚ ಸುದೀಪ್ ಅವರು ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ಕೊಡಲಿಲ್ಲ ಅಂದಾಗ ಸುದೀಪ್ ಅವರೇ ಆನ್ಲೈನಲ್ಲಿ ಟ್ರೋಲ್ ಆಗ್ತಾರೆ. ಇದು ಸಣ್ಣ ವಿಷಯ ಅಲ್ಲ. ಸೂಪರ್ ಸ್ಟಾರ್ ಶಿವರಾಜ್ ಕುಮಾರ್ ಅವರೇ ಬಹಿರಂಗವಾಗಿ ಗಿಲ್ಲಿ ಗೆಲ್ತಾರೆ ಅಂತ ಬೆಂಬಲ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮಳವಳ್ಳಿಲ ಒಂದು ಸಾಮಾನ್ಯ ರೈತ ಕುಟುಂಬದಿಂದ ಬಂದ ಹುಡುಗ ಸೆಟ್ನಲ್ಲಿ ಕೆಲಸ ಮಾಡ್ಕೊಂಡು ಇವತ್ತು ಕರ್ನಾಟಕದ ಮನೆ ಮಾತಾಗಿದ್ದಾನೆ. ಅವರ ಈ ಪಯಣವೇ ಒಂದು ದೊಡ್ಡ ಸ್ಫೂರ್ತಿ. ಅದಕ್ಕೆ ಜನ ಕನೆಕ್ಟ್ ಆಗಿದ್ದಾರೆ. ನೀವು ಹೇಳಿದ ಸ್ಫೂರ್ತಿದಾಯಕ ಪ್ರಯಾಣದ ಬಗ್ಗೆ ನನಗೂ ಗೌರವವಿದೆ, ಅದರಲ್ಲಿ ಎರಡೂ ಮಾತಿಲ್ಲ. ಆದರೆ ಮನೆಯೊಳಗ ಅವರ ನಡವಳಿಕೆ ಅದು ಸ್ಫೂರ್ತಿದಾಯಕವಾಗಿತ್ತಾ? ಅದನ್ನ ನಾವು ಪ್ರಶ್ನೆ ಮಾಡಲೇಬೇಕು. ನೀವದನ್ನ ಮನೋರಂಜನೆ ಅಂತೀರಿ, ನಾನದನ್ನೇ ಅಗೌರವ ಅಂತ ಕರಿತೀನಿ. ಅಶ್ವಿನಿ ಗೌಡ ಅವರನ್ನ ಕಾವಲುಗಾರ್ತಿ ಅಂತ ಗೇಲಿ ಮಾಡಿದ್ದು, ಅವರ ವಯಸ್ಸನ್ನು ಮುಂದಿಟ್ಕೊಂಡು ಮುದುಕಿ ಅಂತ ಕರೆದಿದ್ದು, ಇದೆಲ್ಲ ಮನೋರಂಜನೆನಾ? ರಾಜಾ ಹುಲಿ ಸಿನಿಮಾದ ಡೈಲಾಗ್ ಬಳಸಿ ಅವ್ರನ್ನ ಅಣಕಿಸಿದ್ದು ಯಾವ ರೀತಿಯ ಕಾಮಿಡಿ ಹೇಳಿ? ನೋಡಿ, ಅದು ಆಟದ ಒಂದು ಭಾಗ. ಅಲ್ಲಿ ಒತ್ತಡ ಇರುತ್ತೆ, ಮಾತುಗಳು ಆಚೀಚೆ ಹೋಗುತ್ತೆ. ಅದನ್ನೇ ಹಿಡ್ಕೊಂಡು ಕೂರೋದು ಸರಿಯಲ್ಲ. ಗಿಲ್ಲಿಯವರ ಉದ್ದೇಶ ಯಾರನ್ನು ನೋಯಿಸುವುದಾಗಿರಲಿಲ್ಲ, ಕೇವಲ ತಮಾಷೆ ಮಾಡುವುದಾಗಿತ್ತು. ಅದಕ್ಕಿಂತ ಮುಖ್ಯವಾಗಿ ಫೈನಲ್ಗೆ ಬರುವ ಮುನ್ನ ಅವರು ಅಶ್ವಿನಿಯವರ ಬಳಿ ಬಹಿರಂಗವಾಗಿ ಕ್ಷಮೆ ಕೇಳಿದ್ದಾರೆ. ತಾನು ಏಕವಚನದಲ್ಲಿ ಮಾತನಾಡಿದ್ದು ತಪ್ಪು, ಮುದುಕಿ ಎಂದಿದ್ದು ತಪ್ಪು ಅಂತ ಒಪ್ಪುಕೊಂಡು ಮನಸ್ಸಾರೆ ಪಶ್ಚಾತ್ತಾಪ ಪಟ್ಟಿದ್ದಾರೆ. ತಪ್ಪು ತಿದ್ದುಕೊಳ್ಳುವ ಗುಣ ಅದು ವಿಜೇತನಿಗೆ ಇರಬೇಕಾದ ದೊಡ್ಡ ಲಕ್ಷಣ ಅಲ್ವಾ? ಆ ಕ್ಷಮೆ ಕೇಳಿದ ಟೈಮಿಂಗ್ ಬಗ್ಗೆ ನನಗೆ ಸ್ವಲ್ಪ ಅನುಮಾನವಿದೆ. 100 ದಿನಗಳ ಆಟದಲ್ಲಿ ಕೊನೆಯ ವಾರದಲ್ಲಿ ವೋಟಿಂಗ್ ಲೈನ್ಸ್ ಓಪನ್ ಆಗೋ ಹೊತ್ತಿಗೆ ಕ್ಷಮೆ ಕೇಳಿದ್ರೆ ಅದು ನಿಜವಾದ ಪಶ್ಚಾತ್ತಾಪನ ಅಥವಾ ವೋಟುಗಳನ್ನ ಗಿಟ್ಟಿಸ್ಕೊಳ್ಳಕ್ ಮಾಡಿದ ಒಂದು ಸ್ಟ್ರಾಟಜಿನ? ಸರಿ, ಅದನ್ಬಿಡಿ. ಅಶ್ವಿನಿ ಅವರ ಚಾಗೆ ಸಕ್ಕರೆ ಬದಲು ಉಪ್ಪಾಕಿದ ಘಟನೆ ನೆನ್ಪಿದ್ಯಾ? ಅದು ತಮಾಷೆಯಲ್ಲ, ಅದೊಂದು ರೀತಿಯ ಕಿರುಕುಳ ಅಂತಾನೆ ಹೇಳಬಹುದು. ಅದಕ್ಕೆ ಅವ್ರಿಗೆ ಶಿಕ್ಷೆಯೂ ಆಯಿತು. ಇದನ್ನೆಲ್ಲ ಆಟದ ಒತ್ತಡ ಅಂತ ಸುಲಭವಾಗಿ ತಳ್ಳ್ಯಾಕೋಕೆ ಆಗಲ್ಲ. ನೀವು ಒಂದೊಂದೇ ಘಟನೆಯನ್ನು ಹಿಡಿದುಕೊಂಡು ಮಾತಾಡ್ತಿದ್ದೀರಿ, ಆದ್ರೆ ಓವರಾಲ್ ಸೀಸನ್ ನೋಡಿ. ಗಿಲ್ಲಿ ಇಲ್ಲದ ಒಂದು ಎಪಿಸೋಡ್ನ ಊಹಿಸ್ಕೊಳ್ಳೋಕ್ ಆಗತ್ತಾ? ಅವರು ಮನೆಯನ್ನು ಜೀವಂತವಾಗಿಟ್ಟಿದ್ರು. ಅವರು ಸೃಷ್ಟಿಸಿದ ನಗು, ತಮಾಷೆಗಳು ಕೋಟ್ಯಾಂತರ ಜನರನ್ನು ರಂಜಿಸಿವೆ. ರಿಯಾಲಿಟಿ ಶೋ ಗೆಲ್ಲಬೇಕಾದವರು ಯಾರು? ಎಲ್ಲರನ್ನೂ ನಗಿಸುವನೋ ಅಥವಾ ಎಲ್ಲರ ಜೊತೆ ಜಗಳವಾಡುವವಳೋ? ಜಗಳ ಮತ್ತು ಹೋರಾಟದ ನಡುವೆ ವ್ಯತ್ಯಾಸವಿದೆ. ಅಶ್ವಿನಿ ಮಾಡಿದ್ದು ಹೋರಾಟ. ಇನ್ನು ಗಿಲ್ಲಿ ವಿಷಯಕ್ಕೆ ಬಂದ್ರೆ ವಿಷಯ ಇನ್ನೂ ಗಂಭೀರವಾಗಿದೆ. ಸಹಸ್ಪರ್ಧಿ ರಿಷಾ ಗೌಡ ಅವರ ಬಟ್ಟೆಯನ್ನು ಅನುಚಿತವಾಗಿ ಸ್ಪರ್ಶಿಸಿದ್ದಾರೆ ಅನ್ನೋ ಆರೋಪದ ಮೇಲೆ ಅವರ ವಿರುದ್ಧ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ದಾಖಲಾಗಿದೆ. ಇದು ಕೇವಲ ಆಟದೊಳಗಿನ ತಮಾಷೆಯಲ್ಲ, ಇದು ಸಮಾಜದಲ್ಲಿ ಒಂದು ಅತ್ಯಂತ ಗಂಭೀರವಾದ ಆರೋಪ. ಇಂತಹ ಆರೋಪ ಹೊತ್ತಿರುವ ವ್ಯಕ್ತಿ ವಿಜೇತ ಅನ್ನೋ ಪಟ್ಟಕ್ಕೆ ಹೇಗೆ ಅರ್ಹರಾಗ್ತಾರೆ? ಇದನ್ನ ನಾವು ಮನರಂಜನೆ ಅನ್ನೋ ಹೆಸರಲ್ಲಿ ಕಡೆಗಣಿಸಬೇಕಾ? ಆ ಆರೋಪ ಇನ್ನೂ ಸಾಬೀತಾಗಿಲ್ಲ.
ಅದು ಕೇವಲ ಒಂದು ದೂರು. ಸೊ ಅದರ ಬಗ್ಗೆ ನಾವೇ ಒಂದು ತೀರ್ಪು ಕೊಡೋದು ಸರಿಯಲ್ಲ. ಆದ್ರೆ ಸಾಬೀತಾಗಿರೋದು ಏನು ಅಂದ್ರೆ ಅವರ ಜನಪ್ರಿಯತೆ. ಅಂತಿಮವಾಗಿ ಬಿಗ್ ಬಾಸ್ ವಿಜೇತರನ್ನು ನಿರ್ಧರಿಸೋದು ಯಾರು? ಸಾರ್ವಜನಿಕರು. ಅವರ ವೋಟುಗಳಿಂದಲೇ ಗೆಲುವು ನಿರ್ಧಾರವಾಗತ್ತೆ. ಗಿಲ್ಲಿ ಪರವಾಗಿ ಇಡೀ ಕರ್ನಾಟಕ ನಿಂತಿದೆ. ಅವರಿಗೋಸ್ಕರ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನ ಮಾಡಿಸ್ತಿದ್ದಾರೆ ಅಭಿಮಾನಿಗಳು. ಇದು ಕೇವಲ ಮನರಂಜನೆಗೆ ಸಿಕ್ಕ ಮನ್ನಣೆಯಲ್ಲ, ಅವರ ವ್ಯಕ್ತಿತ್ವಕ್ಕೆ, ಅವರ ಹಿನ್ನೆಲೆಗೆ ಜನ ತೋರಿಸ್ತಿರೋ ಪ್ರೀತಿ. ಅವರು ಜನರ ಆಯ್ಕೆ. ಜನರ ಆಯ್ಕೆ ಅನ್ನೋ ಪದ ಬಳಸೋದು ತುಂಬಾ ಸುಲಭ. ಆದ್ರೆ ಆ ಆಯ್ಕೆಯ ಹಿಂದೆ ಏನಿದೆ ಅಂತಾನೂ ನೋಡ್ಬೇಕು. ಅವರ ಅಭಿಮಾನಿ ಬಳಗ ನಿರೂಪಕರನ್ನೇ ಟ್ರೋಲ್ ಮಾಡ್ತೆ ಅನ್ನೋ ವರದಿಗಳಿವೆ. ಇದು ಆರೋಗ್ಯಕರ ಅಭಿಮಾನದ ಲಕ್ಷಣವೇ? ಇದನ್ನ ಜನಬೆಂಬಲ ಅನ್ಬೇಕಾ ಅಥವಾ ಗುಂಪುಗಾರಿಕೆ ಅನ್ಬೇಕಾ? ಮನೆಯೊಳಗಿನ ವಾಸ್ತವ ಜನ ಹೊರಗಡೆಯಿಂದ ನೋಡ್ತಿರೋದಕ್ಕಿಂತ ಭಿನ್ನವಾಗಿರುತ್ತೆ. ಗಿಲ್ಲಿಯವರ ಮಾತುಗಳಿಂದ, ನಡವಳಿಕೆಯಿಂದ ಅಶ್ವಿನಿ ಹತ್ತಿದ್ದು ನಾವು ನೋಡಿದ್ದೇವೆ. ಅಷ್ಟೇ ಯಾಕೆ, ಗಿಲ್ಲಿಯವರ ಆಪ್ತ ಸ್ನೇಹಿತೆ ಅಂತಾನೆ ಗುರುತಿಸ್ಕೊಂಡಿದ್ದ ಕಾವ್ಯ ಕೂಡ ಒಂದು ಸೀಕ್ರೆಟ್ ಟಾಸ್ಕ್ನಲ್ಲಿ ಗಿಲ್ಲಿಯಿಂದಾಗೇ ಕಣ್ಣೀರಾಕಿದ್ರು. ಅಂದ್ರೆ ಪರದೆ ಮೇಲೆ ಜನರಿಗೆ ತಮಾಷೆ ಅಂತ ಅನ್ಸಿದ್ದು ಮನೆಯೊಳಗೆ ಇಬ್ರು ಮಹಿಳೆಯರಿಗೆ ನೋವು ಕೊಟ್ಟಿದೆ. ಹಾಗಿದ್ಮೇಲೆ ಮನೆಯೊಳಗಿನ ವಾಸ್ತವಕ್ಕೆ ಬೆಲೆಯೇ ಇಲ್ವಾ? ಹೊರಗಿನ ಅಭಿಪ್ರಾಯವೇ ಅಂತಿಮವೇ? ಮನೆಯೊಳಗಿನ ವಾಸ್ತವ ಅಂದ್ರೆ ಕೇವಲ ನೆಗೆಟಿವ್ ಘಟನೆಗಳಲ್ಲ. ಅದೇ ಮನೆಯಲ್ಲಿ ಗಿಲ್ಲಿ ಎಷ್ಟೋ ಜನರನ್ನ ನಗ್ಸಿದ್ದಾರೆ, ಒಳ್ಳೆ ಸ್ನೇಹ ಸಂಪಾದಿಸಿದ್ದಾರೆ. ನೀವು ಅಶ್ವಿನಿಯವರನ್ನ ಬಲಿಷ್ಠ ಸ್ಪರ್ಧಿ ಅಂತ ಬಿಂಬಿಸ್ತಿದ್ದೀರಿ. ಸರಿ, ಒಪ್ಕೊಳ್ಳೋಣ. ಆದ್ರೆ ಅವರ ಆಟದಲ್ಲಿ ಸಂಘರ್ಷ ಬಿಟ್ಟು ಬೇರೆ ಏನಿದೆ? ಅವರನ್ನ ಗಮನ ಸೆಳೆಯಲು ಪ್ರಯತ್ನಿಸುವವರು ಅಂತ ಮನೆಯವರೇ ಮಾತಾಡ್ಕೊಂಡಿದ್ದಾರೆ. ಅವರ ಭಾಷಾ ಬಳಕೆ ಬಗ್ಗೆಯೂ ಸಾಕಷ್ಟು ಚರ್ಚೆಗಳಾಗಿವೆ. ಅವರ ಸಂಘರ್ಷವೇ ಅವರ ಶಕ್ತಿ. ಆ ಮನೆಯಲ್ಲಿ ಬಹುತೇಕ ಎಲ್ಲರೂ ಒಂದು ಕಡೆ ನಿಂತಾಗ ಅಶ್ವಿನಿ ಒಬ್ಬರೇ ಇನ್ನೊಂದು ಕಡೆ ನಿಂತು ಹೋರಾಡಿದ್ದಾರೆ. ಅದಕ್ಕೆ ಧೈರ್ಯ ಬೇಕು. ಅವರು ತಮ್ಮ ಅಭಿಪ್ರಾಯಗಳನ್ನ ನೇರವಾಗಿ, ಮುಲಾಜಿಲ್ಲದೆ ಹೇಳಿದ್ದಾರೆ. ರಾಜಮಾತೆಯಾಗಿ ತಮ್ಮ ಸ್ಥಾನಕ್ಕಾಗಿ ಫೈಟ್ ಮಾಡಿದ್ದಾರೆ. ಸುಮ್ನೆ ಕೂತು ಎಲ್ಲರಿಗೂ ಸರಿ ಅನಿಸುವಂತೆ ನಟಿಸಿಲ್ಲ. ಅವರ ಈ ಹೋರಾಟದ ಗುಣಕ್ಕಾಗಿಯೇ ಕಿಚ್ಚ ಸುದೀಪ್ ಅವರಿಂದ ಕಿಚ್ಚನ ಚಪ್ಪಾಳೆ ಕೂಡ ಪಡೆದಿದ್ದಾರೆ. ಅದು ಅವರ ಆಟಕ್ಕೆ ಸಿಕ್ಕ ದೊಡ್ಡ ಮನ್ನಣೆ ಅಂತ ನಾನು ಭಾವಿಸ್ತೀನಿ. ಹಾಗಾದ್ರೆ ನಿಮ್ಮ ಪ್ರಕಾರ ನಿರಂತರ ಜಗಳವಾಡುವುದೇ ವಿಜೇತರ ಲಕ್ಷಣವೇ? ಸರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಗಿಲ್ಲಿ ಮೇಲಿರುವ ಆರೋಪದಷ್ಟೇ ಗಂಭೀರವಾದ ಆರೋಪ ಅಶ್ವಿನಿ ಮೇಲೂ ಇದೆಯಲ್ಲ. ಸಹಸ್ಪರ್ಧಿ ರಕ್ಷಿತಾ ಅವರಿಗೆ ಎಸ್ ಕ್ಯಾಟಗರಿ ಎಂದು ಪರೋಕ್ಷವಾಗಿ ಜಾತಿ ನಿಂದನೆ ಮಾಡಿದ್ದಾರೆ ಎಂಬ ದೂರು ಅವರ ವಿರುದ್ಧವೂ ದಾಖಲಾಗಿದೆ. ಆಗ ಇದು ಅವರನ್ನು ಹೇಗೆ ಹೆಚ್ಚು ಅರ್ಹರನ್ನಾಗಿಸುತ್ತದೆ? ಗಿಲ್ಲಿಯವರದ್ದು ತಪ್ಪಾದ್ರೆ ಇವರದ್ದು ಸರಿ ಹೇಗಾಗುತ್ತೆ? ಅತ್ಯುತ್ತಮ ಪ್ರಶ್ನೆ. ನಾನು ಅಶ್ವಿನಿ ಪರ್ಫೆಕ್ಟ್ ಅಂತ ಎಲ್ಲೂ ಹೇಳ್ತಿಲ್ಲ. ಅವರ ಮೇಲಿರುವ ಆರೋಪ ಖಂಡಿತ ಗಂಭೀರವಾದದ್ದೇ. ಅದೇ ಇಬ್ಬರ ಆಟದ ಗ್ರಾಫ್ ನೋಡಿ. ಗಿಳಿ ಅವರದ್ದು ತಮ್ಮ ಜನಪ್ರಿಯತೆಯ ಬಲದಿಂದ, ಗುಂಪಿನ ಬಲದಿಂದ ಬೇರೆಯವರನ್ನು ಗುರಿಯಾಗಿಸಿ ಗೇಲಿ ಮಾಡಿ ನಗಿಸುವ ಆಟ. ಅವರು ಹೆಚ್ಚಾಗಿ ಪಂಚರ್ ಆಗಿ ಆಡಿದ್ದಾರೆ. ಆದರೆ ಅಶ್ವಿನಿಯವರದ್ದು ತಮ್ಮ ಅಸ್ತಿತ್ವಕ್ಕಾಗಿ, ತಮ್ಮನ್ನು ತಾವು ಸಾಬೀತುಪಡಿಸಿಕೊಳ್ಳಿಕ್ಕಾಗಿ ಮಾಡಿದ ಹೋರಾಟ. ಅವರದ್ದು ಫೈಟರ್ ಆಟ. ಮನೆಯೊಳಗಿನ ಡೈನಾಮಿಕ್ಸ್ ವಿರುದ್ಧ, ಗುಂಪುಗಾರಿಕೆಯ ವಿರುದ್ಧ ಒಬ್ಬಂಟಿಯಾಗಿ ಹೋರಾಡಿದ ಪಯಣ ಅವರದ್ದು. ಗಿಲಿ ಗೆದ್ರೆ ಒಳ್ಳೆ ಎಂಟರ್ಟೈನರ್ ಗೆದ್ದ ಅಂತ ಆಗತ್ತೆ. ಅದು ಈ ಹಿಂದೆಯೂ ಆಗಿದೆ. ಆದ್ರೆ ಅಶ್ವಿನಿ ಗೆದ್ರೆ ಅದು ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಒಂದು ಹೊಸ ಅಧ್ಯಾಯ ಬರೆಯುತ್ತೆ. ಗೆದ್ದ ಎರಡನೇ ಮಹಿಳೆ ಆಗ್ತಾರೆ ಮತ್ತು ಒಬ್ಬಂಟಿ ಹೋರಾಟಗಾರ್ತಿ ಕೂಡ ಗೆಲ್ಬೋದು ಅನ್ನೋ ಸಂದೇಶ ಹೋಗುತ್ತೆ. ಆದ್ರೆ ಆ ಹೋರಾಟಗಾರ್ತಿಯ ಪಯಣದಲ್ಲಿ ಸಕಾರಾತ್ಮಕತೆ ಎಲ್ಲಿದೆ? ಮನೆಯಲ್ಲಿ ಬಹುತೇಕರನ್ನು ವಿರೋಧ ಕಟ್ಕೊಂಡು ಸದಾ ಸಂಘರ್ಷದಲ್ಲೇ ಇದ್ದ ಒಬ್ಬ ವ್ಯಕ್ತಿ ಹೇಗೆ ವಿಜೇತರಾಗಲು ಸಾಧ್ಯ? ವಿಜೇತರು ಅಂದ್ರೆ ಜನರನ್ನು ಒಟ್ಟಿಗೆ ಕೊಂಡೊಯ್ಯುವ ಗುಣ ಇರಬೇಕು. ಗಿಲಿ ಆ ಕೆಲಸವನ್ನು ಮಾಡಿದ್ದಾರೆ. ಅವರ ಹಾಸ್ಯದಿಂದ ಮನೆಯ ವಾತಾವರಣ ಹಗುರವಾಗಿದೆ. ವಾತಾವರಣ ಹಗುರವಾಗಿದೆ ಅನ್ನೋದು ಅರ್ಧ ಸತ್ಯ. ಯಾರನ್ನೋ ಗೇಲಿ ಮಾಡಿದಾಗ ಗೇಲಿಗೊಳಗಾದವರಿಗೆ ವಾತಾವರಣ ಭಾರವಾಗಿಯೇ ಇರುತ್ತೆ. ಅಶ್ವಿನಿಯವರದ್ದು ಹೋರಾಟವಾದ್ರೆ ಗಿಲ್ಲಿಯವರದ್ದು ಒಂದು ರೀತಿಯಲ್ಲಿ ದಾದಾಗಿರಿ. ಜನಪ್ರಿಯತೆ ಇದೆ ಅನ್ನೋ ಕಾರಣಕ್ಕೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ವರ್ತನೆ ಅವರಲ್ಲಿ ಹಲವು ಬಾರಿ ಕಂಡುಬಂದಿದೆ. ಅಶ್ವಿನಿ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡಿದ್ದಕ್ಕಿಂತ ತಮ್ಮ ನಿಲುವಿಗಾಗಿ ಕೊನೆಯವರೆಗೂ ನಿಂತಿದ್ದೇ ಹೆಚ್ಚು. ಅದು ಅವರ ವ್ಯಕ್ತಿತ್ವದ ದೃಢತೆಯನ್ನು ತೋರಿಸುತ್ತೆ. ಅಂತಿಮವಾಗಿ ಹೇಳೋದಾದ್ರಿ, ಗಿಲ್ಲಿ ನಟ ಈ ಸೀಸನ್ನ ನಿರ್ವಿವಾದ ಮನರಂಜಕ. ಅವರು ಜನರ ಚಾಂಪಿಯನ್. ಮಳವಳ್ಳಿಯ ರೈತನ ಮಗನಾಗಿ ಬಂದು, ಕಷ್ಟಪಟ್ಟು ಮೇಲೆ ಬಂದು, ಇಂದು ಕೋಟ್ಯಾಂತರ ಕನ್ನಡಿಗರನ್ನು ನಗಿಸ್ತಿರುವ ಅವರ ಪಯಣವೇ ಒಂದು ಗೆಲುವು.
ಆಟದ ಒತ್ತಡದಲ್ಲಿ ಅವರಿಂದ ಸಣ್ಣಪುಟ್ಟ ತಪ್ಪುಗಳಾಗಿರಬಹುದು, ಅದಕ್ಕೆ ಅವರು ಕ್ಷಮೆಯನ್ನೂ ಕೇಳಿದ್ದಾರೆ. ಈ ಸೀಸನ್ಗೆ ಅವರು ನೀಡಿದ ಮನರಂಜನೆಯ ಮೌಲ್ಯದ ಮುಂದೆ ಆ ತಪ್ಪುಗಳು ಗೌಣ. ಹಾಗಾಗಿ ಈ ಪ್ರಶಸ್ತಿಗೆ ಅವರಿಗಿಂತ ಅರ್ಹ ವ್ಯಕ್ತಿ ಬೇರೊಬ್ಬರಿಲ್ಲ. ಆದರೆ ನನ್ನ ಪ್ರಕಾರ ವಿಜೇತರನ್ನು ಕೇವಲ ಜನಪ್ರಿಯತೆಯಿಂದಾಗಲಿ ಮನರಂಜನೆಯಿಂದಾಗಲಿ ಅಳೆಯಬಾರದು. ಅವರ ನಡತೆ, ಅವರ ಗುಣ, ಅವರು ಸಮಾಜಕ್ಕೆ ಕೊಡುವ ಸಂದೇಶ ಎಲ್ಲವನ್ನೂ ಪರಿಗಣಿಸಬೇಕು. ನಿರಂತರವಾಗಿ ಸಹಸ್ಪರ್ಧಿಗಳನ್ನು ಅಗೌರವದಿಂದ ನಡೆಸಿಕೊಂಡಿದ್ದು ಮತ್ತು ಮಹಿಳಾ ಆಯೋಗದವರೆಗೂ ದೂರು ಹೋಗುವಂತಹ ಗಂಭೀರ ಆರೋಪಗಳನ್ನು ಹೊತ್ತಿರುವಾಗ ಗಿಲ್ಲಿಯವರನ್ನು ವಿಜೇತರನ್ನಾಗಿ ಮಾಡುವುದು ಒಂದು ತಪ್ಪು ಸಂದೇಶ ನೀಡಿದಂತೆ. ಅಶ್ವಿನಿ ಅವರ ಪಯಣ ತನ್ನದೇ ಆದ ವಿವಾದಗಳನ್ನು ಹೊಂದಿದ್ದರೂ ಅದು ಹೆಚ್ಚು ಬಲಿಷ್ಠ, ಸ್ಥಿರ ಮತ್ತು ಒಬ್ಬಂಟಿ ಹೋರಾಟವನ್ನು ಪ್ರತಿನಿಧಿಸುತ್ತದೆ. ಅದು ಅವರನ್ನು ಈ ಪ್ರಶಸ್ತಿಗೆ ಹೆಚ್ಚು ಅರ್ಹರಾದ ಸ್ಪರ್ಧಿಯನ್ನಾಗಿ ಮಾಡುತ್ತದೆ. ಸ್ಪಷ್ಟವಾಗಿ ನಮ್ಮಿಬ್ಬರ ಅಭಿಪ್ರಾಯಗಳು ಬೇರೆ ಬೇರೆ ದಾರಿಯಲ್ಲಿವೆ. ಗಿಲ್ಲಿಯವರ ಜನಪ್ರಿಯತೆ ಮತ್ತು ಮನೋರಂಜನೆಯೇ ಗೆಲುವಿನ ಮಾನದಂಡ ಅನ್ನೋದು ನನ್ನ ವಾದ. ಹಾಗೆಯೇ ಆಟದಲ್ಲಿನ ನಡತೆ ಮತ್ತು ಹೋರಾಟದ ಮನೋಭಾವಕ್ಕೆ ಹೆಚ್ಚು ಬೆಲೆ ಕೊಡಬೇಕು ಅನ್ನೋದು ನನ್ನ ನಿಲುವು. ಅಂತಿಮವಾಗಿ ವಿಜೇತರನ್ನು ಸಾರ್ವಜನಿಕರ ವೋಟುಗಳು ನಿರ್ಧರಿಸುತ್ತವೆ. ಹೌದು, ಆದ್ರೆ ಒಬ್ಬ ವಿಜೇತನನ್ನು ನಾವು ಹೇಗೆ ನೋಡ್ತೇವೆ, ಅವರಲ್ಲಿ ಯಾವ ಗುಣಗಳನ್ನು ಹುಡುಕ್ತೇವೆ ಅನ್ನೋದು ಬಹಳ ಸಂಕೀರ್ಣವಾದ ಪ್ರಶ್ನೆ. ಖಂಡಿತ. ಈ ಇಡೀ ಚರ್ಚೆ ನಮಗೆ ಅದನ್ನೇ ಯೋಚಿಸಲು ಹಚ್ಚುತ್ತದೆ. ರಿಯಾಲಿಟಿ ಶೋಗಳಲ್ಲಿ ನಾವು ಯಾವುದಕ್ಕೆ ಹೆಚ್ಚು ಬೆಲೆ ಕೊಡ್ತೇವೆ? ಕೇವಲ ಮನರಂಜನೆಗೋ ಅಥವಾ ಸಂಘರ್ಷಗಳನ್ನು ಮೆಟ್ಟಿ ನಿಲ್ಲುವ ಸ್ಥೈರ್ಯಕ್ಕೋ? ನಿರ್ಧಾರ ನಿಮ್ದು.